ಹಾಯ್ ಆಲ್ ವೆಲ್ಕಮ್ ಟು ಸಂಡೇ ವ್ಲಾಗ್. ಸಂಡೇ ಅಂತಂದರೆ ಕೆಲ್ಸಕ್ಕೆ ಹೋಗೋರಿಗೆ ಒಂಥರ ರೆಸ್ಟ್ ಏನೇ ಅಲ್ವಾ. ನಮ್ಮ ಮನೆಯವರು ಇವತ್ತು ಕೆಲಸಕ್ಕೆ ಹೋಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರ್ನೆಲ್ಲ ಬಿಡಿಸಿ ಹೆಲ್ಪ್ ಮಾಡ್ತಿರೋ ಮಾರ್ನಿಂಗ್ ಬೇಕಂತ ಅಂದ್ಬಿಟ್ಟು ನಾನು ಹಾಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ಊರಿಂದ ಅವರೆಕಾಳೆಲ್ಲ ಕೊಟ್ಟು ಕಳಿಸಿದ್ರಲ್ವ, ಅದರಿಂದ ಅವರೆಕಾಳು ಹಾಕಿ, ಈಗ ಅವರೆಕಾಳು ಸೀಸನ್ ಅಲ್ಲ, ಅವರೆಕಾಳು ಡಿಶ್ಶೇ ಒಂಥರ ಫುಲ್ ಫೇಮಸ್ಸು. ಅದಕ್ಕೋಸ್ಕರ ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅವರೆಕಾಳು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡೆ. ನಾವು ನಾರ್ಮಲ್ ಪಲಾವ್ ಮಾಡ್ತೀವಲ್ಲ ಅದೇ ಥರ ಮಾಡೋದು, ಅದ್ರ ಜೊತೆಗೆ ಅವರೆಕಾಳನ್ನ ಆ್ಯಡ್ ಮಾಡಿದರೆ ಅದ್ರ ರುಚಿನೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ, ಕಸೂರಿ ಮೇಥಿ, ಈರುಳ್ಳಿ, ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟಾಗಿ ಫ್ರೈ ಆದಮೇಲೆ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಮತ್ತು ಅವರೆಕಾಳು ತೆಗೆದಿಟ್ಕೊಂಡಿದ್ವಲ್ಲ ಅಷ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಪಲಾವ್ ಮಾಡೋಕ್ಕೆ ಬೇಕಾಗಿರೋ ಮಸಾಲ, ಧನಿಯಾ ಪೌಡರು, ಖಾರದ ಪೌಡರು, ಅರಿಶಿನ, ಉಪ್ಪು, ಗರಂ ಮಸಾಲ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ, ನಾನು ಇಲ್ಲಿ 1.5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ 3 ಗ್ಲಾಸಷ್ಟು ನೀರು ಹಾಕೋತಿದ್ದೀನಿ. ಅದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ರೆ ಎಲ್ರಿಗೂ ಈಕ್ವಲ್ಲಾಗಿ ಡೈಲಿ ತುಪ್ಪ ತಿಂದಿರೋ ಥರನೂ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತೀನಿ. ಈ ಚಳಿಗಾಲದಲ್ಲಿ ನನ್ನ ಮಗನಿಗೆ ನೀರು ಕುಡಿಸೋದಂತೂ ತುಂಬಾ ಕಷ್ಟ. ಅದಕ್ಕೆ ಅದರೊಳಗಡೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಟ್ಟೆ, ಅವನಿಗೆ ನೀರು ಕುಡಿಸೋ ಅಷ್ಟರಲ್ಲಿ ಇಲ್ಲಿ ಪಲಾವು ರೆಡಿನೇ ಆಗೋಯಿತು. ಇಲ್ಲಿ ನೋಡ್ತಿದ್ರಲ್ಲ ಪಲಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ. ಈ ಥರ ಒಂದ್ಸಲ ಅವರೆಕಾಳು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ ಮರಿಬೇಡಿ.